ಆಧಾರಿತ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ ಬಾರಿ ಫಲಾನುಭವಿ ರೈತರಿಗೆ ಸರಿಯಾದ ರೀತಿಯಲ್ಲಿ ವಿಮಾ ಪರಿಹಾರ ದೊರೆಯದೇ ಇರುವುದರ ವಿರುದ್ಧ ಜನವರಿ 12ರಂದು ಕಡಬದ ತಹಶೀಲ್ದಾರ್ ಕಚೇರಿಯ ಮುಂದೆ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಕಡಬ ತಾಲೂಕು ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ವೇದಿಕೆಯ ಜಿಲ್ಲಾ ಸಮಿತಿ ಸದಸ್ಯ ದಾಮೋದರ ಗುಂಡೆ ಹೇಳಿದ್ದಾರೆ. ಕಡಬದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೃಷಿಕರು ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಳಿಗೆ ಪ್ರತಿ ವರ್ಷ ಹೆಕ್ಟೇರ್ ಒಂದಕ್ಕೆ 6,400 ರೂಪಾಯಿ ಮೊತ್ತವನ್ನು ಪ್ರೀಮಿಯಂ ರೂಪದಲ್ಲಿ ವಿಮಾ ಕಂಪನಿಗೆ ಪಾವತಿ ಮಾಡ್ತಾರೆ. ಅತಿವೃಷ್ಟಿ, ಅನಾವೃಷ್ಟಿ, ತಾಪಮಾನ ಏರಿಕೆ ಇಳಿಕೆ ಮತ್ತು ಚಳಿಯ ಪ್ರಮಾಣ ಇವುಗಳನ್ನು ಆಧರಿಸಿ ಫಸಲಿನಲ್ಲಿ ಆಗಬಹುದಾದ ವ್ಯತ್ಯಾಸಗಳಿಗೆ ಸರಿಯಾಗಿ ಬೆಳೆ ನಷ್ಟವನ್ನು ಪರಿಗಣಿಸಿ ವಿಮಾ ಕಂಪನಿಯು ಪರಿಹಾರವನ್ನು ಪಾವತಿಸಬೇಕು. ಆದರೆ ಈ ಬಾರಿ ಸರಿಯಾದ ರೀತಿಯಲ್ಲಿ ವಿಮಾ ಪರಿಹಾರ ಪಾವತಿಯಾಗಿಲ್ಲ ಎಂದು ಹೇಳಿದ್ದಾರೆ. ಕಳೆದ 16 ವರ್ಷಗಳಲ್ಲಿ ಬೆಳೆ ವಿಮೆ ಯೋಜನೆ ಅತ್ಯಂತ ವಸ್ತುನಿಷ್ಠವಾಗಿ ಅತ್ಯಂತ ಎಲ್ಲ ರೈತರಿಗೂ ಕೂಡ ಒಂದು ಸಂತಸದ ಒಂದು ಸುದ್ದಿಯಾಗಿತ್ತು. ಯಾವಾಗ ಬೆಳೆ ವಿಮೆ ಬರ್ತದೆ ಅಂತ ಕಾಯ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೃಷಿಕರು ಪ್ರತಿ ವರ್ಷ ಕೂಡ ಸಾಲ ಮಾಡ್ತಾರೆ. ಸಾಲವನ್ನ ಕಟ್ಟುವ ಒಂದು ಯೋಜನೆಗೋಸ್ಕರಾದ್ರೂ ಸ್ವಲ್ಪ ಸೇರಿಸಿಕೊಂಡು ಅದನ್ನ ಕಟ್ಟಬಹುದಲ್ಲ ಎಂಬ ಯೋಚನೆಯಲ್ಲಿ ಇದ್ದಂಥದ್ದು. ಆದ್ರೆ ಈ ವರ್ಷ ಭಾರಿ ಕಷ್ಟ ಆಯಿತು. ಕಳೆದ 16 ವರ್ಷಗಳಲ್ಲಿ ಸುಮಾರು ಹೆಕ್ಟೇರ್ಗೆ 1.5 ಲಕ್ಷ, ಎಕರೆಗೆ ಸುಮಾರು 60,000 ರೂಪಾಯಿ ನನಗೂ ಬಂದಿದೆ, ಎಲ್ಲರಿಗೂ ಅದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚಿನ ಮೊತ್ತವೂ ಕೂಡ ಬಂದಿದೆ. ಆದರೆ ಈ ವರ್ಷ ಅತ್ಯಂತ ಕನಿಷ್ಠವಾದಂತಹ ಒಂದು ಮೊತ್ತವನ್ನು ಪಾವತಿಸಿದ್ದಾರೆ. ಹೆಚ್ಚಿನ ಅಂಶ ಕೊಲ್ಲಮಗೂರಿನಲ್ಲಿ ಅತ್ಯಂತ ಕನಿಷ್ಠವಾದಂತಹ ಮೊತ್ತ. ಕಡಬ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ಆಸುಪಾಸಿನಲ್ಲಿ ಹೆಕ್ಟೇರಿಗೆ 30,000ದಷ್ಟು ಬಂದಿದೆ. ಅಂದ್ರೆ ಎಕರೆಗೆ ಒಂದು 15,000ದಷ್ಟು. ಕಾಳುಮೆಣಸು ಮತ್ತು ಅಡಿಕೆಗೆ ಸೇರಿ ಎರಡಕ್ಕೂ ಪ್ರೀಮಿಯಂ ಅನ್ನು ಕಟ್ಟಿಸಿಕೊಳ್ತಾರೆ. ಎರಡರಲ್ಲೂ ಕೂಡ ಕೇವಲ 15ರಿಂದ 17,000 ರೂಪಾಯಿ ಅಷ್ಟು ಬಂದಿರುವಂತದ್ದು. ಅತ್ಯಂತ ಕನಿಷ್ಠವಾದಂತಹ ಒಂದು ಮೊತ್ತ ಅಂದ್ರೆ ಈ ಸಾರಿ ಬಂದಂಥದ್ದು. ಕಳೆದ ಸಾರಿ ಎಲ್ಲವೂ ಕೂಡ ಅತ್ಯಂತ ಹೆಚ್ಚು ಮೊತ್ತ ಬಂದಿದೆ. ನಮ್ಮ ಪ್ರಶ್ನೆ ಇರುವಂತದ್ದು, ಕಳೆದ 2 ವರ್ಷಗಳಲ್ಲಿ ಅತಿವೃಷ್ಟಿಯಾಗಿದೆ ಈ ಭಾಗದಲ್ಲಿ. ಒಂದು ಅಡಿಕೆಯನ್ನು ಕಳ್ಕೊಂಡಿದ್ದಾರೆ ಕೊಳೆ ರೋಗದಿಂದ, ಇನ್ನೊಂದು ಕಾಳುಮೆಣಸು ಕೂಡ ಕೊಳೆ ರೋಗದಿಂದ ಕಳ್ಕೊಂಡಿದ್ದಾರೆ. ಅಲ್ಲಿ ಇರುವಂತದ್ದು ಹವಾಮಾನ ಆಧಾರಿತ ಒಂದು ಬೆಳೆ ವಿಮಾ ಯೋಜನೆ. ಒಂದು ವೇಳೆ ಹವಾಮಾನದಲ್ಲಿ ವೈಪರೀತ್ಯಗಳು ಬಂದಾಗ, ವೈಪರೀತ್ಯ ಆದಾಗ ಆ ಹವಾಮಾನದ ಆಧಾರದ ಮೇಲೆ ಬೆಳೆ ಬೆಳೆಯುವಂಥದ್ದು. 95% ಹವಾಮಾನದ ಆಧಾರದ ಮೇಲೆ ಬೆಳೆ ಬೆಳೀತದೆ. ಮಣ್ಣಿನ ಫಲವತ್ತತೆ ಇರೋದು ಕೇವಲ 5%. ಯಾವಾಗ ಉಷ್ಣಾಂಶ ಜಾಸ್ತಿ ಆಗ್ತದೆ, ಯಾವಾಗ ಅತ್ಯಂತ ಹೆಚ್ಚು ಮಳೆ ಬರ್ತದೆ, ಚಳಿ ಜಾಸ್ತಿ ಆಗ್ತದೆ, ಚಳಿ ಕಡಿಮೆ ಆಗ್ತದೆ, ತಾಪಮಾನ